ಜೀವ ಹೋಗಿದ್ ಮೇಲೆ ಹೋಗಿದ್ ಕೆಳಗ್ ಬಂದಿದೆ. ನಮ್ಮಮ್ಮ ನೋಡ್ತಾ ಇರ್ತಾರೆ, ಹೇಳ್ತೀನಿ ತಡಿ ಹಿಂಗ್ ಮಾಡ್ದ ಅಂತ. ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಿಡ್ಕೊಂಡ್ಬಿಟ್ಟಿದ್ ನಾನ್ ಬಿದ್ದೋಗ್ತೀನಿ, ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಿಮಗೆ ಕಾಣಿಸ್ತಿರೋ ಸ್ವಲ್ಪ RCB ಲೋಗೋ ತರ ಕಾಣಿಸ್ತಾ ಇಲ್ವಾ ಫ್ರೆಂಡ್ಸ್? ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಬೋಟಿಂಗ್ ಮಾಡೋಣ ಅಂತ ನಮ್ಮ ಫ್ಲಾಟ್ಮೇಟ್ಸ್ ಜೊತೆ ಎಲ್ಲ ಹೊರಟಿದ್ದೀವಿ. ಇವಾಗ ಸಮಯ 8 ಗಂಟೆಗೆ. ನೋಡಿ ಇನ್ನೂ ಬ್ರೈಟ್ನೆಸ್ ಇದೆ, ಎಷ್ಟು ಬೆಳಕಿದೆ ಅಂತ. ಸನ್ಸೆಟ್ ಆಗೋದು ಇನ್ನೂ 10:30, ಹಾಗಾಗಿ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋಣ ಬೋಟಿಂಗ್ ಅಂತ. ಸೊ ಇಲ್ಲಿ ಪೆಡ್ಲಿಂಗೂ ಇದೆ, ಸೊ ಎಲೆಕ್ಟ್ರಿಕ್ ಟರ್ಬೈನ್ ಜೊತೆಗೆ ಕೆಲವೊಂದೊಂದು ರೋ ಮಾಡೋದು ಇದೆ. ಸೊ ನಾವು ರೋಯಿಂಗ್ ಮಾಡ್ಕೊಂಡು ಹೋಗೋಂಥ ಬೋಟ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಸೊ ಪರ್ ಹೆಡ್ ಬಂದುಬಿಟ್ಟು ನಮಗೆ ಕಡಿಮೆನೇ ಬೀಳುತ್ತೆ, 4 ಜನಕ್ಕೆ 18 ಯೂರೋ ಅಷ್ಟೇ ಇರೋದು. ಸೊ ವರ್ತ್ ಇಟ್ ಅಂತ ಅನ್ನಿಸ್ತು 1 ಅವರ್ಗೆ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಹೋಗೋಣ ಬನ್ನಿ. ಅಂದರೆ ನಮ್ಮ ಹುಡುಗಿರು ಎರ್ರಾಬಿರಿ ಓಡ್ತಾರೆ ನೋಡಿ, ಹೆಂಗೆ ಓಡೋದ್ರು ಕಾರ್ ಬರ್ತೈತೆ. ಅಂದರೆ ಹ್ಯಾಂಬರ್ಗಲ್ಲಿ ಏನು ಸಿಗ್ನಲ್ನ ಫಾಲೋನೇ ಮಾಡೋದಿಲ್ಲ ಫ್ರೆಂಡ್ಸ್. ಯಪ್ಪ ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ಇಷ್ಟ ಆಗುತ್ತಪ್ಪ. ಸಮ್ಮರ್ ಎಷ್ಟು ಚೆನ್ನಾಗಿದೆ, ಸನ್ಶೈನ್ ಎಲ್ಲ ಸೂಪರ್ ಕ್ರೇಜಿ. ಪಟ್ ಅಂತ ಹೋಗೋಣ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸೊ ನಾನು ಲೈಫ್ ಜಾಕೆಟ್ ಹಾಕೊಂಡಿದ್ದೆ. ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ, ನನಗೆ ಭಯ ಆಗ್ತಾ ಇದೆ ಆ್ಯಕ್ಚುಲಿ. ಒಳಗೆ ಕುತ್ಕೊಂಡ್ಬಿಟ್ಟೆ. ಹುಷಾರಾಗಿ ಹೋಗೋಣ. ಸ್ವಲ್ಪ ಬ್ಲಾಗ್ ಕಮ್ಮಿನೇ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ನನಗೆ ಭಯ ಆಗ್ತಿದೆ ರೋ ಮಾಡೋದಕ್ಕೆ. ಯಪ್ಪ Zakir knows how to row the boat, so he is teaching us and he is handling the front and the last people are handling. I am just vlogging friends. I am also scared. Actually it is so deep, tumba deep ide. So ಆರಾಮಾಗಿ ನೋಡಿ. ನನ್ನ ಫ್ಲಾಟ್ಮೇಟ್ ಅಶ್ವಿನಿ, ರಾಕೇಶ್, ರೋಹನ್. ಮನೆಗೆ ಹೋಗಿ ತಿನ್ಕೊಂಡು ಪವರ್ ಬ್ಯಾಂಕ್ ತಗೊಂಡು ಹೋಗೋಣ. ಸ್ವಲ್ಪ ಪವರ್ ಬ್ಯಾಂಕ್ ಎಲ್ಲ ತಗೊಂಡು ಹೋಗ್ಬೇಕು. ಸ್ವಲ್ಪ ನಂಗೆ ಭಯ ಆಯಿತು ಫ್ರೆಂಡ್ಸ್. ಲಾಸ್ಟಲ್ಲಿ ಇಳಿಯೋವಾಗ ಇದನ್ನಲ್ಲ ಇವನು ಏನು ಮಾಡ್ದ ಗೊತ್ತಾ, ಹಿಂಗೆ ಮಾಡಿಬಿಟ್ಟು ಇಳಿಯೋ ಟೈಮಲ್ಲಿ ಫ್ರೆಂಡ್ಸ್ ನನಗೆ ನನ್ನ ಜೀವ ಹೋಗಿದ್ ಮೇಲೆ ಹೋಗಿದ್ ಕೆಳಗೆ ಬಂದಿದೆ. ನಮ್ಮಮ್ಮ ನೋಡ್ತಾ ಇರ್ತಾರೆ, ಹೇಳ್ತೀನಿ ತಡಿ ಹಿಂಗೆ ಮಾಡ್ದ ಅಂತ. ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲೈಫ್ ಜಾಕೆಟ್ ಹಾಕೊಂಡಿದ್ದೆ ನಾನು, ಬುದ್ಧಿವಂತೆ. ಲೈಫ್ ಜಾಕೆಟ್ ಇಲ್ದಲ್ಲೇ ಹೋಗೋದೇ ಇಲ್ಲ ನಾನು ನೀರ ಹತ್ರ, ಯಾಕಂದ್ರೆ ನಂಗೆ ಸ್ವಿಮ್ಮಿಂಗ್ ಬರಲ್ಲ ಫ್ರೆಂಡ್ಸ್. ಅಮ್ಮ ಶಿವ, ಬದುಕೊಂಡೆ. ಇನ್ನು ನೋಡಿ ಇವಾಗ ಸಮಯ 9 ಗಂಟೆ ಗೈಸ್, 9 o'clock. It's 9 o'clock and it's still so bright outside. ಸೊ ಆ್ಯಕ್ಚುಲಿ ಜಾಕಿರ್ಗೆ ಟೆಕ್ನಿಕ್ ಬರುತ್ತೆ ಹೆಂಗೆ ಓಡಿಸೋದು ಅಂತ. ಸೊ ಹಿ ವಾಸ್ ಓನ್ಲಿ ಕಂಟ್ರೋಲಿಂಗ್. ರೋಹನ್ ಮುಂದೆ ಅವ್ನ ಹಿಂದೆ ಕಂಟ್ರೋಲ್ ಮಾಡ್ತಾಯಿದ್ರು. ನಾವೆಲ್ಲ ಸುಮ್ಮನೆ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಫುಲ್ಲು ಜೋಶಲ್ಲಿ ಹೋದೆ ಫ್ರೆಂಡ್ಸ್. ನಾನು ಭಯ ಪಡ್ಕೊಳ್ಳಲ್ಲ ಅಂತ ಹೆದರಿಕೆ ಆಗ್ಬಿಡ್ತು ನನಗೆ ಲಾಸ್ಟಲ್ಲಿ. ಇನ್ನೇನು ಇಳಿತೀವಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆದರ್ಕೊಂಬಿಟ್ಟೆ. ಯಾವ ಲೆವೆಲಲ್ಲಿ ಹೆದರ್ಕೊಂಬಿಟ್ಟೆ ಅಂದರೆ ಹಿಡ್ಕೊಂಬಿಟ್ಟಿದ್ದು ನಾನು ಬಿದ್ದೋಗ್ತೀನಿ, ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಯಾರಾದರೂ ಹೆಲ್ಪ್ ಮಾಡಿ ಅಂತಿದ್ದೀನಿ. ಅದಕ್ಕೆ ಮೇನ್ ಕಾರಣ ಇಲ್ಲಿದ್ದಾರೆ ಅಲ್ಲ ಸರ್ರು, ಅವರು. ಅವನಿಗೆ ಅರ್ಥ ಆಗ್ತಿಲ್ಲ, ಅವನಿಗೆ ಬರಲ್ಲ ಕನ್ನಡ. ನಾನು ತೆಗಳುತ್ತಿದ್ದೀನ ಪಾಪ ಹುಡುಗನಿಗೆ ಏನೂ ಅರ್ಥ ಆಗ್ತಿಲ್ಲ, ಹಿಂಗೆ ಮಾಡಿಬಿಟ್ಟು ಹೋಗ್ತಾ ಇದ್ದಾನೆ. ನಾನು ಬಡವ ನೊಂದಿದ್ದೇನೆ. ನಿನಗೆ ಬೈತಾ ಇದ್ದೆ ಜಾಕಿರ್ ನಾನು, ಅದು ಅರ್ಥ ಆಗಲಿಲ್ಲ ಅವನಿಗೆ ಫ್ರೆಂಡ್ಸ್. ಮಜಾ ಇರುತ್ತೆ ಕನ್ನಡ ಗೊತ್ತಿಲ್ದವ್ರಿಗೆ. ಐ ಆಮ್ ಸ್ಕೋಲ್ಡಿಂಗ್ ಯು. ಅಲ್ಲಲ್ಲಲ್ಲಲ್ಲಲ್ಲಲ್ಲ
No, bro. So it was nice. How was the experience? Yeah, Zaki? good. It's good, no? He is the only one who knows how to row the boat, so he helped us in guiding us and how to reach the destination. Otherwise, we would be in mid of the lake only. ಚೆನ್ನಾಗಿತ್ತು ಇವತ್ತಿನ ದಿನ. ಇಲ್ಲಿ ನಿಮಗೆ ಕಾಣಿಸ್ತಿರೋ ಸ್ವಲ್ಪ RCB ಲೋಗೋ ಥರ ಕಾಣಿಸ್ತಾ ಇಲ್ವಾ ಫ್ರೆಂಡ್ಸ್? ಫೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅದಕ್ಕೆ RCB ಲೋಗೋ ಅಲ್ಲ. ಇವತ್ತಿನ ಫ್ರೈಡೇ ಈವ್ನಿಂಗ್ ಬಂದುಬಿಟ್ಟು ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ಫ್ರೆಂಡ್ಸ್ ಜೊತೆಗೆ ಬೋಟಿಂಗ್ ಹೋಗಿದ್ದು ತುಂಬ ರಿಲ್ಯಾಕ್ಸಿಂಗ್ ಇತ್ತು. ಆ್ಯಂಡ್ ಆಲ್ಸೋ ತುಂಬ ದಿನ ಆದಮೇಲೆ ನಾನು ಹೊರಗಡೆ ಬಂದಿದ್ದು. ಸೊ ತುಂಬ ಅಂದರೆ ತುಂಬ ಮೊಮೆಂಟ್ಸ್ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು, ಇವತ್ತು ಒಂದು ಪ್ಲೇನ್ಸು ಬರಲಿಲ್ಲ, ಬಟ್ ಯೂಶ್ವಲಿ ಇಲ್ಲಿ ಪ್ಲೇನ್ಸ್ ಫ್ಲೈ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಈ ಪಾರ್ಕ್ ಹತ್ರ ಬಂದು, ಬಟ್ ಅನ್ಫಾರ್ಚುನೇಟ್ಲಿ ಒಂದು ಕೂಡ ಪ್ಲೇನ್ಸ್ ಬರಲಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಹಂಗೆ ನಾವು ಸುಮ್ಮನೆ ಸ್ನೀಕ್ ಪೀಕ್ ಮಾಡಿಕೊಂಡು ಸ್ವಲ್ಪ ಎಲ್ಲದನ್ನು ಸ್ನಿಪೆಟ್ಸ್ನ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಇಲ್ಲಿರೋ ಪಕ್ಷಿಗಳು ನೀವು ನೋಡ್ಬೋದು ಫ್ರೆಂಡ್ಸ್, ಹೇಗಿರ್ತವೆ ಅಂದರೆ ತುಂಬ ಹೆಲ್ತಿಯಾಗಿರ್ತವೆ ಬರ್ಡ್ಸು. ಇದು ನೋಡ್ಬೋದು ಎಷ್ಟು ಹೆಲ್ತಿಯಾಗಿದೆ ಅಂತ. ಆ್ಯಂಡ್ ಒಂದು ಫೀಚರ್ ಏನು ನಾನು ನೋಡ್ತೀನಿ ಅಂದರೆ ಇದರಲ್ಲಿ, ಇದಕ್ಕೆ ಬರ್ಡ್ಸ್ ಅಂತ ಯಾಕಾದರೂ ಕರಿತಾರೋ ಗೊತ್ತಿಲ್ಲ, ಇದಕ್ಕೆ ವಿಂಗ್ಸ್ ಇದ್ರೂ ಕೂಡ ಹಾರಾಡಲ್ಲ ಫ್ರೆಂಡ್ಸ್. ಮನುಷ್ಯರ ಥರನೇ ನೆಲದಲ್ಲೇ ಓಡಾಡ್ತಿರ್ತವೆ, ಬಕ ಪಕ್ಷಿಗಳ ಥರ ತಿಂತಾನೇ ಇರ್ತವೆ ಫ್ರೆಂಡ್ಸ್. ಬಕ ಪ್ರಾಣಿಗಳು ಅಂತಾರಲ್ಲ ಆ ಥರ ತಿಂತಾನೆ ಇರ್ತವೆ, ಎಷ್ಟು ಕೊಟ್ಟರು ನಿಲ್ಲಿಸೋದೇ ಇಲ್ಲ, ಇನ್ನೂ ಬೇಕು ಅಂತ ಇರೋವಂತಹ ಜಾತಿ ಇವೆಲ್ಲ. ಪಿಜನ್ ಆಗಿರ್ಬೋದು, ಎಲ್ಲ ಮೋಸ್ಟ್ ಆಫ್ ದ ಬರ್ಡ್ಸ್ ನಾನು ಯಾವ್ದು ನೋಡ್ತೀನಿ ಜಾಸ್ತಿ ನೋಡಿರೋದೇ ಪಿಜನ್ಸು. ತುಂಬ ಅಂದರೆ ತುಂಬ ಹೆಲ್ತಿ ಇರ್ತವೆ ಆ್ಯಂಡ್ ಯಾವುದಕ್ಕೂ ಇಷ್ಟನೇ ಆಗಲ್ಲ ಹಾರಾಡೋದಕ್ಕೆ. ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಇದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು ಅಂತ ಫುಡ್ನ. ಸೊ ನಾವು ಮನೆ ಕಡೆಗೆ ಹೊರಟ್ವಿ ಫ್ರೆಂಡ್ಸ್, ಇವಾಗ ಲೇಟ್ ಆಯಿತು. ನಮ್ಮ ಫ್ರೆಂಡ್ ಈವ್ನಿಂಗ್, ಇವತ್ತು ಫ್ರೈಡೇ ಈವ್ನಿಂಗು ಜಾಕೀರ್ ಅಂತ ಅವ್ರು ಬಂದು ನಮ್ಗೆ ಆಲೂ ದಮ್ ಬಿರಿಯಾನಿ ಮಾಡ್ತೀನಿ ಅಂದರು. ನಮ್ಮ ಹತ್ರ ಆಲೂ ಒಂದೇ ಬೇಡ, ಎಲ್ಲನೂ ವೆಜ್ ಮಾಡಿಬಿಡೋಣ ಅಂದ್ಬಿಟ್ಟು ಮಿಕ್ಸ್ಡ್ ವೆಜ್ ಆಲೂ ದಮ್ ಬಿರಿಯಾನಿ ಮಾಡಿದ್ದೀವಿ. ಬರೀ ಆಲೂ ಅಲ್ಲ, ಆ್ಯಕ್ಚುಲಿ ಏನಂತ ಇದಕ್ಕೆ ವೆಜ್ ದಮ್ ಬಿರಿಯಾನಿ. ವೆಜ್ ದಮ್ ಬಿರಿಯಾನಿ ಮಾಡಿದ್ದೀನಿ. ಇದನ್ನು ನನಗೆ ಓಪನ್ ಮಾಡೋಕ್ಕೆ ಕಾತುರ. ಯಪ್ಪ ಸಖತ್ತಾಗಿ ಮಾಡಿದ್ದಾರೆ ಅನ್ಸುತ್ತೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಯಾಕಂದರೆ ಇವ್ರಿಗೆ ಬಿರಿಯಾನಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು. ಸೊ ಇವ್ರ ಹತ್ರ ಮಾಡಿಸ್ಕೊಂಡು ತಿಂದಂಗೆ ನನಗೆ ಬರಲ್ಲ, ನನಗಂತೂ ದಮ್ ತೆಗಿಯೋಕ್ಕೆ ಬರಲ್ಲ, ಮಾಡೋಕ್ಕೂ ಬರಲ್ಲ ದಮ್. ಸೊ ಹಂಗಾಗಿ ಇದು ಬಿರಿಯಾನಿ ರೈಸ್ ತಂದುಬಿಟ್ಟು, ಹೀರ್ ಬಿರಿಯಾನಿ ರೈಸ್ ತಂದುಬಿಟ್ಟು ಮಾಡಿರೋದು. ಐ ಆಮ್ ಸೋ ಎಕ್ಸೈಟೆಡ್ ಟು ಟೇಸ್ಟ್ ಇಟ್ ಜಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರಿಪೇರಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಬನ್ನಿ ಚೆನ್ನಾಗಿ ಬಾರಿಸೋಣ. ಇದು ತೆಗಿಯೋಕ್ಕೂ ನಂಗೆ ಬರಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಉದ್ದುದ್ರಾಗಿ ಯಮ್ಮಿ 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 ಯಮ್ಮಿ. ಚೆನ್ನಾಗಿ ಬಾರಿಸ್ತೀವಿ ಇವಾಗ ನಾವೆಂತೂ. ಬಿರಿಯಾನಿ ತಿಂದಿದ್ದಾಯಿತು, ಇವಾಗ ಪಾನಿಪುರಿ. ಸೊ ಸೋ ಗುಡ್. ಈ ಕಡಲೆ ಹಾಕಿದ್ರೆ ಏನು ಟೇಸ್ಟ್ ಗೊತ್ತಾ, ಸ್ವರ್ಗ. ತುಂಬ ಚೆನ್ನಾಗುತ್ತೆ. ಮನೇಲೇ ಮಾಡ್ಕೊಂಡು ತಿನ್ಬೋದು ನೋಡಿ. ಹೊರಗಡೆ ತಿನ್ನಬೇಡಿ, ಮನೇಲೇ ಮಾಡ್ಕೊಂಡು ತಿನ್ನಿ. ನೀವು ಕೂಡ ಬೆಂಗಳೂರು 20 ರೂಪಾಯಿ ಸಿಗುತ್ತೆ ಅಂತ ತಿನ್ಬೇಡಿ. ಯಾವ್ಯಾವ ನೀರಲ್ಲಿ ಹಾಕಿ ಮಾಡಿರ್ತಾರೋ ಯಾರಿಗೆ ಗೊತ್ತು. ಮನೇಲೇ 10 ನಿಮಿಷ ಅಷ್ಟೇ ಮಾಡೋಕ್ಕಿವೆಲ್ಲ. 10 ನಿಮಿಷ ಅಂದ್ರೆ ಅರ್ಧ ಅವರಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಹೇಗಿತ್ತು? ಚೆನ್ನಾಗಿತ್ತು ಜಾಕಿ? ಸೂಪರ್ ಆಗಿತ್ತು. ಫುಲ್ ಆ್ಯಕ್ಟಿಂಗ್ ನೋಡಿ ಹೆಂಗೆ ಎಲ್ಲ ಪೇಡ್ ಆ್ಯಕ್ಟರ್ಸ್. ಬೆಂಗಳೂರಲ್ಲಿ ಈ ಥರ ತಿಂದಿರಲಿಲ್ಲ. ಸ್ವಲ್ಪ ನನಗೆ ಖಾರ ಆಯಿತು ಅನಿಸ್ತಿದೆ, ಬಟ್ ಅರ್ಜೆಂಟ್ ಮಾಡಿದ್ರೆ ಬಟ್ ಸ್ಟಿಲ್ ಇಟ್ಕೊಳ್ಳಿ. ಸಿಗೋಣ ಮತ್ತೆ. ಬಾಯ್ ಫ್ರೆಂಡ್ಸ್.